ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಎನ್ನೆ ಹೇಳಿದಂತೆ ಯಾಕೆ ಆಚಾರ್ಯರು ನಿರ್ಣಯವನ್ನ ಮಾಡ್ಬೇಕಾಗಿ ಬಂತು, ಮಹಾಭಾರತ ತಾತ್ಪರ್ಯಣೆ ಮಾಡ್ಲಿಕ್ಕೆ ಬಂತು, ಪ್ರಸಂಗ ಏನು, ಪುರಾಣಗಳು ಸ್ವಯಂ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಥವಾ ಸ್ವಯಂ ಸರ್ವಜ್ಞನಾದಂತಹ ಭಗವಂತ ರಚನೆ ಮಾಡಿದ್ದಾನೆ, ಅದರಲ್ಲಿ ಇವರು ತಿದ್ದೋದು ನಿರ್ಣಯ ಕೊಡೋದು ಇದು ಸರಿ ತಪ್ಪು ಅಂತ ಹೇಳೋ ಅವಶ್ಯಕತೆ ಏನಿತ್ತು ಅನ್ನೋದನ್ನ ನೆನ್ನೆ ಪ್ರಸ್ತಾಪ ಆಗಿತ್ತು. ಹಾಗೆ ಆ ಪ್ರಶ್ನೆಗೆ ಇಲ್ಲಿ ಆಚಾರ್ಯರೇ ಸ್ವಯಂ ಉತ್ತರವನ್ನ ಕೊಡ್ತಾರೆ. ಏನು ಅಂತಂದ್ರೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ನಾವು ಕೇಳಿರ್ತೇವೆ, ಅಂದ್ರೆ ಸಾಕಷ್ಟು ಜನ ಅವ್ರ ಒಂದು ಅಭ್ಯಾಸ ಸರಿಗಿರೋದನ್ನ ಹಾಳು ಮಾಡಬೇಕು ಅಂತ ಕೆಲವರು ಇರ್ತಾರೆ, ಕೆಡಿಸೋದು ಅಂತ. ಹಾಗೆ ಸರ್ವಜ್ಞನಿಂದ ಪ್ರಣೀತವಾದಂತಹ ಭಗವಾನ್ ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹ ಗ್ರಂಥಗಳನ್ನ ಹಾಳು ಮಾಡೋದು. ಅಂದ್ರೆ ಹೇಗೆ ಹಾಳು ಮಾಡೋದು ಅಂದ್ರೆ ಸುಟ್ಟಾಕೋದು, ಹರಿದಾಕೋದು ಅಂತಲ್ಲ. ಏನು ಪ್ರಕ್ಷಿಪಂತಿ ಅಂದ್ರೆ ಅವರದೇ ಆದ ಶ್ಲೋಕಗಳನ್ನ ಸೇರಿಸೋದು. ಹೇಗೆ ನಕಲು ಮಾಡೋದು, ಫೋರ್ಜರಿ ಅಂತಾರಲ್ವ, ಹಾಗೆ ದೇವರು ಮಾಡಿದಂತಹ ಭಗವಾನ್ ವೇದವ್ಯಾಸ ದೇವರು ಮಾಡಿದಂತೆಯೇ ಶ್ಲೋಕಗಳನ್ನ ಮಾಡಿ ಆ ಸರ್ಗಗಳಲ್ಲಿ, ಕಾಂಡಗಳಲ್ಲಿ, ಅಧ್ಯಾಯಗಳಲ್ಲಿ ಆ ಶ್ಲೋಕಗಳನ್ನು ಸೇರಿಸ್ಬಿಡೋದು. ಈ ರೀತಿಯಾಗಿ ಅದನ್ನ ಪ್ರಕ್ಷಿಪಂತಿ, ಪ್ರಕ್ಷೇಪ ಅಂದ್ರೆ ಇಡೋದು, ಪ್ರಕ್ಷೇಪ ಅಂತಂದ್ರೆ ಈ ರೀತಿಯ ಕೃತ್ರಿಮವಾಗಿ ಮತ್ತೆ ಕುಬುದ್ಧಿಯಿಂದ ಅದನ್ನ ಸೇರಿಸೋದು ಅಂತ ಅರ್ಥ, ಪ್ರಕ್ಷಿಪಂತಿ. ಮತ್ತೆ ಅದು ಹೇಗೆ ಸೇರಿಸೋದು, ಯಾಕೆ ಸೇರಿಸ್ತಾರೆ ಅಂತಂದ್ರೆ ಅಲ್ಲಿ ವೇದವ್ಯಾಸ ದೇವರು ಸಾಕಷ್ಟು ವಿಮರ್ಶೆಗಳನ್ನ ಮಾಡಿರ್ತಾರೆ. ಅಲ್ಲಿ ಮಾಡಿದ್ದಾಗ ಅವರ ಮತಗಳಿಗೆ ವ್ಯತಿರಿಕ್ತವಾದಂತಹ ವಿಷಯಗಳನ್ನು ವೇದವ್ಯಾಸ ದೇವರು ಹೇಳಿರ್ತಾರೆ. ಹಾಗೆ ಹೇಳಿದ್ದಾಗ ಏನಾಗತ್ತೆ ಅಂತಂದ್ರೆ ಅವ್ರಿಗೆ ಬೇಜಾರಾಗತ್ತೆ, ಅಥವಾ ಅದನ್ನ ಪ್ರಮಾಣ ಅಂತ ಇಟ್ಕೊಂಡು ದೂಷಣೆಯನ್ನ ಮಾಡ್ತಾರೆ. ನಿಮ್ಮ ಮತ ಸರಿ ಇಲ್ಲ, ಯಾಕೆ ಭಗವಾನ್ ವೇದವ್ಯಾಸ ದೇವರು ಹೇಳಿದ್ದಾರೆ, ಅಥವಾ ಸ್ವಯಂ ಮೂಲರೂಪಿ ನಾರಾಯಣ ಹಯಗ್ರೀವ ರೂಪಿಯಾದಂತಹ ಭಗವಂತ ಹೇಳಿದ್ದಾನೆ ಅಂತ ಆದಾಗ ಎಲ್ಲರೂ ಕೂಡ ಮಾತನ್ನ ನಂಬ್ತಾರೆ, ದೇವರು ಹೇಳಿದ್ದಾನೆ ಇದು ತಪ್ಪು ಅಂತ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಈ ಪ್ರಮಾಣವೇ ಇಲ್ಲ ಅಂತ ಆಗ್ಬಿಡ್ತು ಅಂತಂದ್ರೆ, ಅಥವಾ ಈ ಪ್ರಮಾಣಗಳನ್ನ ತೆಗೆದು ನಮ್ಮ ಮತವೇ ಸರಿಯಾಗಿದೆ ಅಂತ ಅನ್ನೋದನ್ನ ಭಗವಂತ ಮಾಡಿದಂತಹ ಕೃತಿಗಳಲ್ಲಿ ಸೇರಿಸ್ಬಿಟ್ರೆ ನಮಗೆ ಯಾವ ತೊಂದರೆಗಳು ಇರೋದಿಲ್ಲ ಅಂತನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಆ ಶ್ಲೋಕಗಳನ್ನ ತಾವೇ ಕೃತ್ರಿಮವಾಗಿ ಮಾಡಿ ಅದನ್ನ ಸೇರಿಸ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿದ್ದಂತಹ ಶ್ಲೋಕಗಳನ್ನ ಬೇರೊಂದು ಕಡೆಯಲ್ಲಿ ಹಾಕೋದು, ಬೇರೆ ಕಡೆ ಇದ್ದಂತಹ ಶ್ಲೋಕಗಳನ್ನ ಇಲ್ಲಿ ಸೇರಿಸೋದು. ಅಂದ್ರೆ ನಾವು ಪ್ರಸಂಗ ಅಂತ ಕೇಳ್ತೀವಿ. ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತೇವೆ, ಮಾತಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಅದಕ್ಕೆ ಸಂಬಂಧ ಪಡದೇ ಇರುವಂತಹ ವಿಷಯವನ್ನ ಮಾತಾಡಿದಾಗ ಏನು ಸಂಬಂಧನೋ, ಯಾಕೆ ಈ ರೀತಿಯಾಗಿ ಮಾತಾಡ್ತಿದ್ಯಾ, ಅಥವಾ ಇಲ್ಲಿ ಯಾಕೆ ಪ್ರಸ್ತುತ ಇದೆ ಅಂತ ನಾವು ವಿಚಾರ ಮಾಡ್ತೇವೆ. ಅಂದ್ರೆ ಯಾಕೆ ಹಂಗ್ ಬರುತ್ತೆ ಅಂತಂದ್ರೆ ಶಾಸ್ತ್ರದಲ್ಲಿ ಒಂದು ಕ್ರಮ, ವೇದದಲ್ಲಿ ಒಂದು ಕ್ರಮ ಇದೆ, ತಾತ್ಪರ್ಯ ಲಿಂಗಗಳು ಅಂತ ಇದೆ. ಅಂದ್ರೆ ಹೇಳುವಂತಹ, ಇವಾಗ ನಾವೇನೋ ಒಂದು ಪ್ರಾರಂಭ ಮಾಡ್ತೇವೆ, ಪ್ರಾರಂಭ ಮಾಡಿ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಒಟ್ಟಾರೆ ಏನನ್ನ ಹೇಳಿದ್ದೇವೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಅವೆಲ್ಲ ಇದೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ ಫಸ್ಟ್ ಏನನ್ನ ಉಪಕ್ರಮ ಏನನ್ನ ಹೇಳ್ತಾ ಶುರು ಮಾಡ್ತೇವೆ, ಅದನ್ನ ಯಾವ ರೀತಿಯಲ್ಲಿ ಮುಗಿಸ್ತೇವೆ, ಎಷ್ಟು ಬಾರಿ ಆ ಹೈಲೈಟ್ ಅನ್ನ ಮಾಡ್ತೇವೆ ವಿಷಯಗಳನ್ನ ಮಧ್ಯದಲ್ಲಿ, ಅವೆಲ್ಲವೂ ಸೇರಿ ಒಟ್ಟಾರೆ ಅದು ಹೇಳಿದಾಗ ಒಂದು ವಿಷಯದ ಬಗ್ಗೆ, ಒಬ್ಬರ ಮಹತ್ವದ ಬಗ್ಗೆ ಮಾತಾಡಿರ್ತೇವೆ. ಹಾಗಾಗಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಈ ಒಂದು ಕ್ರಮವನ್ನ ವಿಚಾರ ಮಾಡಿದಾಗ ಸಮಗ್ರವಾದಂತಹ ಕೃತಿ ಏನನ್ನ ಹೇಳ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಆ ಬೇರೆ ಕಡೆ ಇರುವಂತಹ ಶ್ಲೋಕಗಳನ್ನ ಇಲ್ಲಿ ತಂದು ಹೇಳಿ, ಉದಾಹರಣೆಗೆ ಬದರಿಕಾಶ್ರಮದ ಬಗ್ಗೆ ವರ್ಣನೆಯನ್ನ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಹಿಮಾಲಯ ಪರ್ವತ ಇಷ್ಟು ಎತ್ತರ ಇದೆ, ಇಷ್ಟು ಹಿಮಾಚ್ಛಾದಿತ, ಅದರ ಒಂದು ವಾತಾವರಣ ಹೀಗಿರುತ್ತೆ, ಕಾಲಮಾನಗಳು, ಋತುಗಳು, ಇದ್ದಕ್ಕಿದ್ದಂಗೆ ರಾಮೇಶ್ವರದ ಬಗ್ಗೆ, ಸಮುದ್ರದ ಬಗ್ಗೆ ಬಂದ್ಬಿಡ್ತು ಅಂತಂದ್ರೆ ಮಧ್ಯದಲ್ಲಿ ಅದ್ರ ಹಿಂದೂ ಏನಿಲ್ಲ ಪ್ರಸಕ್ತಿ, ಮುಂದೂ ಪ್ರಸಕ್ತಿ ಇಲ್ಲ ಅಂದಾಗ ಏನಾಗತ್ತೆ, ಅವಾಗ ನಮಗ್ ಗೊತ್ತಾಗೋದಿಲ್ಲ. ಹಂಗೆ ಅದೇ ರೀತಿ ರಾಮೇಶ್ವರದ ಬಗ್ಗೆ ಮಾತಾಡಬೇಕಾದ್ರೆ ಅಲಕನಂದ ಬಗ್ಗೆ ಸೀದಾ ಬಂದ್ಬಿಟ್ರೆ, ಅಲಕನಂದ ಇರೋದು ಎಲ್ಲೋ, ಮತ್ತೆ ಇದೆಲ್ಲೋ ಇದೆ, ರಾಮೇಶ್ವರ ಎಲ್ಲೋ ಇದೆ. ಅಂದ್ರೆ ಆ ನಮಗೆ ಫ್ಲೋ ಕಟ್ ಆಗ್ಬಿಡುತ್ತೆ. ತಾತ್ಪರ್ಯ ಲಿಂಗಗಳು ಅದು ಸರಿಯಾಗಿ ಮಾರ್ಗದರ್ಶಕ ಅಂತ ಆಗೋದಿಲ್ಲ. ಈ ರೀತಿಯಾದಂತಹ ಗದ್ದಲವನ್ನ ಸಾಕಷ್ಟು ಜನ ಮಾಡ್ತಾರೆ. ಪ್ರಮಾದ ಎಲ್ಲವೂ
ತಮ್ಮ ಅಜ್ಞಾನ, ಯಾಕಂದ್ರೆ ಆಚಾರ್ಯ ಮುಂದೆ ಸಂಖ್ಯೆಗಳನ್ನು ಹೇಳ್ತಾರೆ, ಎಷ್ಟೆಷ್ಟು ಸಂಖ್ಯೆಗಳಿದೆ ಪುರಾಣಗಳು ಅಂತ. ಅಷ್ಟು ಲಕ್ಷಾವಧಿ ಶ್ಲೋಕಗಳು, ಗ್ರಂಥಗಳು ಎಲ್ಲ ಇದ್ದಾಗ ನಮ್ಮ ಒಂದು ಸ್ವಬುದ್ಧಿಯ ದೋಷದಿಂದಲೂ ಕೂಡ ಅದು ಪ್ರಮಾದಗಳಾಗ್ಲಿಕ್ಕೂ ಹೌದು. ಕೆಲವರು ಉದ್ದೇಶ ಪೂರ್ವಕವಾಗಿಯೂ ಕೂಡ ಅದನ್ನ ಕಲುಷಿತಗೊಳಿಸಿರ್ತಾರೆ. ಹಾಗಾಗಿ ಸ್ವಯಂ ಭ್ರಾಂತರಾಗಿ ಮಾಡೋದು, ಇನ್ನೊಂದು ದುರುದ್ದೇಶದಿಂದ ಮಾಡೋದು. ಈ ರೀತಿಯಾಗಿ ಆ ಎಲ್ಲ ಸರ್ವಜ್ಞನಿಂದ ಪ್ರಣೀತವಾಗಿದ್ರು, ವೇದವ್ಯಾಸ ದೇವತೆ ಪ್ರಣೀತವಾಗಿದ್ರು ಕೂಡ ಇದು ಸರಿ ಇದು ತಪ್ಪು ಅಂತ ಹೇಳುವಂತಹ ಪ್ರಸಂಗ ಬಂದಿದೆ ಅಂತ ಆಚಾರ್ಯ ಹೇಳ್ತಾರೆ. ನಾವು ಇದನ್ನ ಕೇಳ್ತೇವೆ ಅಂದ್ರೆ ಇದು ಮಧ್ವಯುಗದಲ್ಲೂ ಉಲ್ಲೇಖ ಇದೆ. ಅಂದ್ರೆ ಆಚಾರ್ಯ ಕಾಲಕ್ಕೇನೆ ಭಾಗವತ ಪಾಠ ನಡೀತಿರುತ್ತೆ. ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಅಲ್ಲಿದ್ದಂತಹ ಸನ್ಯಾಸಿಗಳಿಗೆಲ್ಲ ಭಾಗವತ ಪಾಠ ನಡೀತಾ ಇರ್ಬೇಕಾದ್ರೆ ಬಂದೇ ಬಿಟ್ಟು ಬಂದೇ ಬಿಟ್ಟು ಹಾಗಾಗಿ ಅಲ್ಲಿ ಕೇಳ್ತೇವೆ, ಭಾಗವತದಲ್ಲಿದ್ದಾಗ ಇದಲ್ಲ, ಇದು 4-5 ಪಾಠ ಇದ್ದಾಗ ಇದು ಮಾತ್ರ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ಪಾಠ, ಇದು ಅಲ್ಲ ಅಂತ ಹೇಳಿದಾಗ ಆಗ ಅಚ್ಯುತ ಪ್ರೇಕ್ಷಾಚಾರ ಅಂತ, ನಿಮ್ಗೆ ವೇದವ್ಯಾಸ ದೇವರ ಎಲ್ಲಾ ಪಾಠವೂ ಗೊತ್ತಿದ್ರೆ ಹಾಗಾದ್ರೆ ಭಾಗವತ ಸತ 5ನೇ ಸ್ಕಂದದ ಗದ್ಯ ಭಾಗ ಹೇಳ್ರಿ, ಅದು ಬಹಳ ಕಷ್ಟ ಅಂತ ಹೇಳಿದಾಗ, ನಿಗದ್ಯತಾಂ ಗದ್ಯ ಮಿಹೈವ ಪಂಚಮೆ ಅಂತ ಹೇಳಿದಾಗ ಅವ್ರಿಗೆಲ್ಲವನ್ನು ಕೂಡ ಹೇಳ್ತಾರೆ ಸಲೀಸಾಗಿ, ಪುಸ್ತಕ ನಿರಪೇಕ್ಷವಾಗಿ. ಆಗ ಅವರಿಗೆ ಏನು ಗೊತ್ತಾಗ್ತದೆ, ಇದ್ರಲ್ಲಿ ಒಂದು ಪಾಠ ಸರಿ ಇದೆ, ಅಲ್ಲಿ ಜ್ಯೇಷ್ಠತಿಗಳು ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಅಚ್ಯುತ ನೀವು ಇದನ್ನ ನೋಡ್ಕೊಳ್ರಿ ಸರಿ ಇದೆಯೋ ತಪ್ಪಿದೆಯೋ ಅಂತ. ಆಗ ಆ ಒಂದು ಪಾಠದ ಪ್ರತಿಯಲ್ಲಿ ಆಚಾರ್ಯರು ಹೇಳಿದ್ದಕ್ಕೆ ಸಂವಾದಿಯಾಗಿ ಇತ್ತು. ಹಾಗಾಗಿ ಆಗಿನ ಕಾಲದಲ್ಲಿಯೇನೆ ಇಷ್ಟು ವ್ಯತ್ಯಾಸ ಆಗಿದೆ ಅಂತ ಅನ್ಬೇಕಾದ್ರೆ ನಮ್ಮ ಕಾಲಕ್ಕೆ ಪ್ರಿಂಟಿಂಗು ಇನ್ನೊಂದು ಮತ್ತೊಂದು ಸಾಕಷ್ಟು ಬಂದಿರೋದ್ರಿಂದ ಎಲ್ಲ ಆಗಿರತ್ತೆ. ಹಾಗಾಗಿ ಅದೊಂದು ನಿರ್ಣಾಯಕವಾದಂತಹ ಗ್ರಂಥವನ್ನ ಆಚಾರ್ಯರು ರಚನೆ ಮಾಡಿದ್ದಾರೆ, ಅದು ಪ್ರಸಕ್ತಿ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸೋಣ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಒಂದ್ ಸ್ವಲ್ಪ ಕುಂಭಕೋಣದಲ್ಲಿ ಇರೋದ್ರಿಂದ ಮತ್ತೆ